ನಮಸ್ತೆ. ಇವತ್ತು ಕಾರ್ಮಿಕ ಇಲಾಖೆ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಹಾಸನದಲ್ಲಿ ಜಗ್ಗಯ್ಯ ಮತ್ತು ರಂಗಸ್ವಾಮಿ ಅವ್ರದ್ದೆಲ್ಲ ಇವತ್ತು ಕೋರ್ಟ್ ಇತ್ತು. ಕೋರ್ಟಲ್ಲಿ ಕಳೆದ ಹಿಯರಿಂಗ್ನಲ್ಲಿ 5 ಸೆಟ್ಟನ್ನ ನಿಮ್ಮಲ್ಲಿ ಏನು ದಾಖಲೆ ಐತೆ ಅದನ್ನು 5 ಸೆಟ್ಟು ತೊಗೊಬನ್ನಿ. 3 ಸೆಟ್ಟು ಹೆಡ್ ಆಫೀಸ್ ಬೆಂಗಳೂರು ಕಚೇರಿಗೆ, ಕಾರ್ಮಿಕ ಕಚೇರಿಗೆ, ಇನ್ನು 1 ಸೆಟ್ಟು ಆಪೋಸಿಟ್ ಪಾರ್ಟಿಗೆ, ಮತ್ತು ಇನ್ನೊಂದು ಸೆಟ್ಟು ಈ ಕಚೇರಿನಲ್ಲೇ ಉಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು 5 ಸೆಟ್ಟು ತರೋದಕ್ಕೆ ಹೇಳಿದರು. ಇವತ್ತು ಬಂದಿದ್ವಿ ಕೋರ್ಟ್ ಇರೋ ಹೊತ್ತಿಗೆ. ಕಾರಣಾಂತರದಿಂದ ಏನು ಮೇಡಮ್ ಯಾವುದೋ ಒಂದು ಬೇರೆ ಕೆಲಸದಲ್ಲಿ ಇರೋದ್ರಿಂದ ನೆಕ್ಸ್ಟು 3/2/2026 ಡೇಟ್ ಕೊಟ್ಟಿದ್ದಾರೆ. ನಾನು ಏನಕ್ಕೆ ಪ್ರತಿ ಸರಿ ಬಂದಾಗ ಹಿರಂಗಿಗೆ ಬಂದಾಗ ನಾನು ವಿಡಿಯೋ ಮಾಡ್ತೀನಿ ಅಂದರೆ, ದಯಮಾಡಿ PCP ನೌಕರರುಗಳಿಗೆ ಯಾವುದೇ ರೀತಿ ಉದ್ಯೋಗದಲ್ಲಿ ಭದ್ರತೆ ಇಲ್ಲ. ದುಡಿಸ್ಗಳ ಗಂಟ ದುಡಿಸ್ಕೊಂಡು ಕೊನೆಗೆ ತೆಗೆದು ಹಾಕ್ತಾರೆ. ಎಲ್ಲರೂ ದಾಖಲೆಗಳನ್ನ ಸೇಕರಣೆ ಮಾಡ್ಕೊಳ್ಳಿ. ಸಂಬಳಗಳ ಬ್ಯಾಂಕಿಗೆ ಹಾಕಿದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತಗೊಳ್ಳಿ. ಮತ್ತು ಏನು ಹಾಜರಾತಿನೋ ಏನು ಇರ್ತದೋ, ಎಂಥದಾರು ಒಂದು ಹಾಳೆನಾರು ಇರಲಿ ನಿಮಗೆ, ಆ ಥರದ್ದು ಪ್ರತಿ ತಿಂಗಳದ್ದು ದಾಖಲೆಗಳನ್ನ ಸೇಕರಣೆ ಮಾಡ್ಕೊಂಡು ನೀವು ಒಂದು ಅನುಕೂಲ ಪಡ್ಕೊಳ್ಬೇಕು ಅನ್ನೋದು ನನ್ನ ಈ ವಿಡಿಯೋ ಮಾಡ್ತಿರೋದು ನಮ್ಮದೊಂದು ಅಭಿಪ್ರಾಯದಿಂದ. ಮಾತಾಡಿ ಅಣ್ಣ, ಯಾರು ಮಾತಾಡ್ತೀರಿ? ಇವತ್ತು ಹಾಸನ ನಿಮ್ಮ ಹೆಸರು ಹೇಳಿ. ನಾನು ರಾಮಸ್ವಾಮಿ ಅಂತ. ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಇವತ್ತು ಕೋರ್ಟ್ ಇತ್ತು, ಬಂದಿದ್ದು. ಆದರೆ ಕಾರಣಾಂತರವಾಗಿ ಇವತ್ತು ಕೋರ್ಟು ಮೇಡಮ್ ಅವರು ಎಲ್ಲ ಮೀಟಿಂಗ್ ಹೋಗಿರೋ ಉದ್ದೇಶದಿಂದ ಇವತ್ತು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಆದರೆ 5 ಸೆಟ್ಟು ಪ್ರತಿಗಳನ್ನ ತರಕ್ಕೆ ಹೇಳಿದ್ರು, ರೆಕಾರ್ಡ್ಗಳನ್ನ 5 ಸೆಟ್ಟು ಜೆರಾಕ್ಸ್ ತರಕ್ಕೆ ಕೇಳಿದ್ರು, ತಂದು ಕೊಟ್ಟಿದ್ದೀವಿ. ಆದರೆ 3/2/2026 ಡೇಟ್ ಕೊಟ್ಟಿರೋದು. 2ನೇ ತಿಂಗಳು 3ನೇ ತಾರೀಕು 26ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಆದರೂ ಕೂಡ ಏನು ಅಂತಂದರೆ, ನಾವು ಆ ಪ್ರತಿಗಳನ್ನ ತಂದು ತಲುಪಿಸ್ಬಿಟ್ಟು ಮುಂದಿನ ಕೋರ್ಟು ಹಿಯರಿಂಗಿಗೆ ಏನಾಗುತ್ತೆ ಅಂತ ನಾವು ತಿಳ್ಕೋಬೇಕು. ಅದ್ರ ಉದ್ದೇಶಕ್ಕೆ ಯಾವುದೇ ಕಾರಣಾಂತರವಾಗಿ ನಾನು ಹೇಳೋದು ಅಂತಂದರೆ, ಯಾವುದೇ ನೌಕರುಗಳಾಗಲಿ ಒಂದು ದಾಖಲಾತಿನ ಪ್ರತಿ ಪಡೆದುಕೊಳ್ಳಿ. ಒಂದು ನ್ಯಾಯ ಎಲ್ಲಿ ಸಿಗುತ್ತೆ ಅಲ್ಲನ್ನು ಹೋರಾಟ ಮಾಡಿ ಒಂದು ನ್ಯಾಯ ಗೆದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. 3/2/2026 ಡೇಟ್ ಕೊಟ್ಟವ್ರೆ. ನಾವು ಕಾರ್ಮಿಕ ಇಲಾಖೆಗೆ ಇವತ್ತು 22ನೇ ತಾರೀಕು ಡೇಟ್ ಕೊಟ್ಟಿದ್ದರು. ಹಾಗಾಗಿ ಇವತ್ತು ಮೇಡಮ್ ಇಲ್ಲಿರೋದ್ರಿಂದ ಕಾರಣಾಂತರದಿಂದ ಅವರು 3/2/2026 ಡೇಟ್ ಕೊಟ್ಟವ್ರೆ. 5 ಸೆಟ್ಟು ಜೆರಾಕ್ಸ್ ತರಕ್ಕೆ ಹೇಳಿದ್ರು. 5 ಸೆಟ್ಟ ಜೆರಾಕ್ಸ್ ತಂದು ಕೊಟ್ಟಿದ್ದೀವಿ. ಕೊಟ್ಟು ನಾವೀಗ 3/2/2026 ಡೇಟ್ಗೆ ಬರಬೇಕು ಅಂತ ಇದು ಮಾಡವ್ರೆ. ಅಲ್ಲಿಗೆ ಬರಬೇಕಾಯ್ತದೆ. 5 ಸೆಟ್ ಕೊಟ್ಟಿದ್ದೀವಿ. ಆದರೆ ನಮಗೆ 3ನೇ ತಾರೀಕಿಗೆ ಏನಾಗ್ತದೆ ನೋಡ್ಕೋಬೇಕು. ಹೀಗಾಗಿ ನಾವು ಈಗ 5 ಸೆಟ್ ಕೊಟ್ಟಿದ್ದೀವಿ. ಇದು ಮಾಡ್ತಿರೋದು ಏನು ಉದ್ದೇಶ ಅಂತಂದರೆ, ಇದೇ ಕಚೇರಿನಲ್ಲಿ ತುಮಕೂರು ಡಿವಿಷನ್ಗೂ ಸೇರಿದಂಗೆ ಈ ತುಮಕೂರು ಡಿವಿಷನಿಗೆ ಕೊಟ್ಟಿದ್ವಿ. ಇವರು ಕಾರ್ಮಿಕ ಇಲಾಖೆಯವರು ಅಲ್ಲಿಗೂ ಕೂಡ ಕಳಿಸಿದ್ದಾರೆ. ಯಾರು ತುಮಕೂರು ವಿಭಾಗದಲ್ಲಿ ವ್ಯಾಪ್ತಿನಲ್ಲಿ ಬರುವಂತಹ ವಲಯ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ದಯಮಾಡಿ ಹೋಗಿ ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲಿ ವಿಚಾರಿಸಿ. ಹಿಂಗೆ ಹಾಸನ ಕಾರ್ಮಿಕ ಅಧಿಕಾರಿಗಳ ಕಚೇರಿಯಿಂದ ತಮಗೆ ಬಂದಿದೆ ಅಂತ ವಿಚಾರಿಸಿ. ನಾನು ಹಾಕಿದ್ದೀನಿ, ಗ್ರೂಪಲ್ಲೆಲ್ಲ ಹಾಕಿದ್ದೀನಿ. ಅದೇನು ನಾವು ಇಲ್ಲಿಗೆ ಕೊಟ್ಟಿದ್ದೆ ಅದನ್ನು ರಿಸೀವ್ಡ್ ಕಾಪಿನ ಗ್ರೂಪನ್ನೆಲ್ಲ ಹಾಕಿದ್ದೀನಿ. ಅದನ್ನು ಪ್ರಿಂಟ್ ತಗೊತಿರೋ ಅಥವಾ ಹಾಗೆ ಹೋಗ್ತಿರೋ ನೋಡಿ ಅಲ್ಲಿಗೆ ಹೋಗಿ ಪ್ರಕರಣನ ಏನು ಉನ್ನತ ಮಟ್ಟದಲ್ಲಿ ನಾವು ನಡೆಸ್ಕೊಂಡು ಹೋದರೆ ಈ ಕಾರ್ಮಿಕ ಕಾಯ್ದೆ ಅಡಿ ಏನು ಸಿಗಬೇಕು ಅದೆಲ್ಲ ಸಿಗ್ತದೆ ನಿಮಗೆ. ದರ್ಪಟ್ಟಿ ಅಂತ ಇವತ್ತು ವೇತನ ಕೂಡ ಕೊಡ್ತಾಯಿಲ್ಲ, ನಿಗದಿತ ಅವಧಿಗೆ ಸಂಬಳ ಕೂಡ ಹಾಕ್ತಾಯಿಲ್ಲ. ಇಲಾಖೆಯಿಂದ ಟೋಟಲಿ ಹೇಳಬೇಕು ಅಂದರೆ ಮೂಲಭೂತ ಸೌಕರ್ಯಗಳು ಅಂತೂ ಇಲ್ಲವೇ ಇಲ್ಲ. ಇನ್ನು ನನಗೀಗ ತುಮಕೂರುವರೆಗೂ ಬರೋಕ್ಕೆ ಆಗ್ತಾಯಿಲ್ಲ. ದಯಮಾಡಿ ಇಲ್ಲಿಂದ ಕಳಿಸಿರೋದನ್ನು ನೀವೇ ಹೋಗಿ ಲೇಬರ್ ಆಫೀಸ್ಗೆ ಹೋಗಿ ವಿಚಾರಿಸಿ ಏನಾಗಿದೆ ಅಂತ ಹೇಳಿ. ಆಗೇನಾರು ಅಧಿಕಾರಿಗಳು ಹೇಳಿದರೆ ನಾನು ಅಲ್ಲಿಗೆ ಬರ್ತೀನಿ. ನಾನು ಯಾಕೆ ಇದು ಮಾಡ್ತಿದ್ದೀನಿ ಅಂದರೆ, ತುಂಬ ಜನ ಫೋನ್ ಮಾಡ್ತಾನೇ ಇದ್ದೀರಾ, ಆದರೆ ಕೆಲಸ ಯಾರೂ ಮಾಡ್ಕೊಳ್ತಾ ಇಲ್ಲ.
ಸುಮ್ಮನೆ ಅವ್ರೇನೋ ಕರೀತಾರೆ ಇವತ್ತನ್ನ ಯಾಚಕಕ್ಕೆ ಹೋಗಿ ಜೀವನ ಮಾಡ್ತೀರಿ ಅಂತ. ಇವತ್ತೇನು ಪ್ರಪಂಚ ವಿಶಾಲವಾಗೈತೆ, ಹಿಂದೆ ಇದ್ದಷ್ಟು ಕಷ್ಟ ಇಲ್ಲ. ಒಂದು ದಿನಕ್ಕೆ 1000 ಅಲ್ಲ 2000 ದುಡಿಯುವಂಥ ಆಪರ್ಚುನಿಟಿಗಳು ತುಂಬ ಇದ್ದಾವೆ. ಆದರೆ ಮೈ ಬಗ್ಸಿ ದುಡಿಬೇಕಷ್ಟೇ. ಕಳ್ಳ ಸುಳ್ಳ ಮಾಡ್ಕೊಂಡು ಅಲ್ಲಿ ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಏನೋ ಒಂಥರ ಮೋಜು ಮಸ್ತಿ ಮಾಡ್ಕೊಂಡು ಮಾಡೋ ಅಂಥವು ಕೆಲಸಗಳಿಗೆ ಇದೇ ಯಾವುದೇ ರೀತಿ ಸೌಲಭ್ಯಗಳು ಇರಲ್ಲ. ಬಗ್ಸಿ ದುಡಿತೀನಿ ಅನ್ನೋರಿಗೆ 1000ದಿಂದ 2000ವರೆಗೂ ಬೇಕಾದ್ರೆ ಒಂದು ದಿನಕ್ಕೆ ದುಡಿಯೋ ಅಂಥ ಕೆಲಸಗಳು ಇವಾಗ ಬೇಜಾನಿದ್ದಾವೆ. ಸುಮ್ಮನೆ ಓತ್ಲ ಹೊಡ್ಕೊಂಡು ಅವ್ರ ಹತ್ರ ಅವ್ರು ಹೇಳೋದು ಕೇಳ್ಕೊಂಡು ಅವ್ರಿಗೆ ಬಕೆಟ್ ಹಿಡ್ಕೊಂಡು ಸ್ಪೂನ್ ಹಿಡ್ಕೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಅಧಿಕಾರಿಗಳು ಅವರು ಇದ್ದರೆ ಈ ಊರು ಎದ್ರೆ ಮುಂದಲೂರು, ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, 3 ವರ್ಷ ಇರ್ತಾರೆ, ಮ್ಯಾಕ್ಸಿಮಮ್ ಇನ್ನೂ 4 ವರ್ಷ ಇರ್ತಾರೆ, 5ನೇ ವರ್ಷಕ್ಕೂ ನಿಮ್ಮ ಹತ್ರನೇ ಇರ್ತಾರ. ಇರೋ ತನಕ ನಿಮ್ಮನ್ನೇ ಇಂದ್ರ ಚಂದ್ರ ಕೊನೆಗೆ ದೇವೇಂದ್ರ ಅಂದ್ಕೊಂಡು ನಿಮ್ಮ ಹತ್ರ ಕೆಲಸಗಳೆಲ್ಲನೂ ಮಾಡಿಸ್ಕೊತಾರೆ. ಆದರೆ ಯಾವುದೇ ರೀತಿ ಸೌಲಭ್ಯಗಳು ಸವಲತ್ತುಗಳು ನಿಮಗೆ ಅವರು ಕೊಡಲ್ಲ. ಅಟ್ಲೀಸ್ಟು ನಿಮಗೇನಾದರೂ ಬ್ಯಾಂಕಿಗೆ ಸಂಬಳ ಹಾಕ್ತಾ ಇದ್ದರೆ ಪ್ರತಿ ತಿಂಗಳು ಸ್ಯಾಲ್ರಿ ಸ್ಟೇಟ್ಮೆಂಟ್ನ ತಗೊಳ್ಳಿ. ಅದು ಒಂದು ಇಂಪಾರ್ಟೆಂಟ್ ದಾಖಲೆನೇ. ಇನ್ನೇನು ನೆಡ್ತೋಪ ಕಾವಲುಗಾರರಿಗೆ ಹಾಜರಾತಿ ಇಲ್ಲವೇ ಇಲ್ಲ ಬಿಡಿ, ಅದರಲ್ಲೇನು. ಆಮೇಲೆ ಗ್ರೂಪಲ್ಲಿ ಇಲ್ಲದೇ ಇರೋದು ಪಲ್ದೇ ಇರೋದು ಹಾಕ್ತೀರ. ಅಲ್ಲಿ ಆಯ್ತೈತೆ ಪರ್ಮನೆಂಟು, ಇಲ್ಲಿ ಆಯ್ತೈತೆ ಪರ್ಮನೆಂಟು, 10 ವರ್ಷಕ್ಕೆ ಸೇವೆ, ಆ ಕೋರ್ಟ್ ಆದೇಶ ಈ ಕೋರ್ಟ್ ಆದೇಶ ಚಾಲ್ ತಿಕ್ತಾರವ್ರು ಯಾರೂ ಇಲ್ಲ. ಆದೇಶದ ಕಾಪಿಗಳು ಹಾಕೋರು ಯಾರೂ ಇಲ್ಲ. ಏನು ಗೂಗಲ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಇವೆಲ್ಲ ಬರ್ತದೆ, ಅದನ್ನು ತೆಗಿತೀರ, ಈ ಕಡೆಗೆ ಹಾಕ್ತೀರಾ. ಸುಮ್ಮನೆ ಮನಸ್ಸಲ್ಲಿ ಮಂಡಿಗೆ ತಿಂತ ಕೂತಿದ್ದೀರ. ದಯಮಾಡಿ ನಾನು ಮಾತಾಡಿದ್ದಕ್ಕೆ ತಪ್ಪಾಗಿ ಅರ್ಥೈಸ್ಕೋಬೇಡಿ. ನನ್ನ ಉದ್ದೇಶ ಇರೋದಿಷ್ಟೇ, ರಾಜ್ಯವ್ಯಾಪಿ ದುಡಿತಿರುವಂಥ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ನಾನು ಕಿವಿ ಮಾತು ಹೇಳ್ತಿರೋದು ಇಷ್ಟೇ. ನೀವೇನು ಕೆಲಸ ಮಾಡ್ತೀರಾ, ಏನು ದಾಖಲೆಗಳವೆ ಅವನ್ನೆಲ್ಲ ಕ್ರೋಢೀಕರಿಸ್ಕೊಳ್ಳಿ. ಇವತ್ತಿಲ್ಲ ನಾಳೆ ನಿಮಗೆ ಖಂಡಿತ ಒಳ್ಳೆಯದಾಗ್ತದೆ ಅಂತ ನಾನು ಹೇಳೋದಲ್ಲ, ಭರವಸೆನೇ ಕೊಡ್ತೀನಿ. ಈಗ ಇವ್ರುಗಳೆಲ್ಲ 4 ವರ್ಷ 5 ವರ್ಷ 2 ವರ್ಷ 3 ವರ್ಷ ಇದ್ದವರೆಲ್ಲ ಇವತ್ತು ಜೀವನ ಮಾಡ್ತಿಲ್ವ? ಅಷ್ಟೇ ಯಾಕೆ ಹೇಳ್ತೀರಾ? ಬೆಳಗಾವಿ ಸರ್ಕಲಲ್ಲಿ 10 ವರ್ಷ ಕೆಲಸ ಬಿಟ್ಟಿರೋ ಅಂಥವ್ರನ್ನ ಒಂದು ಅನುಕೂಲ ಆಗುವಂಥ ಏನು ಚಾನ್ಸಸ್ಗಳೆಲ್ಲ ಇದ್ದಾವೆ. ದಯಮಾಡಿ ಯಾವ ಕಡೆಗೂ ನೀವು ಕಿವಿ ಕೊಡಬೇಡಿ. ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕಿದ್ರೂ ಪರವಾಗಿಲ್ಲ, ತೆಗೆದು ಹಾಕಿದರೆ ಯಾಕೆ ತೆಗೆದು ಹಾಕ್ತೀರಿ ಅಂತ ಅನ್ನೋದಕ್ಕೆ ನಿಮಗೆ ದಾಖಲೆಗಳಿರಬೇಕು. ದಾಖಲೆಗಳು ಜೋಡಿಸ್ಕೊಳ್ಳಿ, ದಾಖಲೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ದಾಖಲೆಗಳನ್ನ ಸಂಪಾದನೆ ಮಾಡ್ಕೊಳ್ಳಿ. ರೆಕಾರ್ಡ್ಸ್ಗಳಿದ್ರೆ ಎಲ್ಲಿ ಬೇಕಾದರೂ ಗೆಲ್ಬೋದು. ನಮಸ್ತೆ.